ಐ 100 ಡೇಸ್ ಚಾಲೆಂಜ್ಗೆ ಸಾರಿ ಐ 100 ಡೇಸ್ ಏನೋ ಮತ್ತೆ ಹೋಗ್ಬಿಟ್ಟೆ ಗುರು ನಾನು. ಐ 100 ಡೇಸ್ ಬ್ಲಾಗ್ ಚಾಲೆಂಜ್ಗೆ ಡೇ 4. ಏನು ಗುರು ಏನೇನು ಹೇಳ್ತಾ ಇದೀನಿ, ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು? ಐ 100 ಡೇಸ್ ಬ್ಲಾಗ್ ಚಾಲೆಂಜ್ ಡೇ 4ಗೆ ಸ್ವಾಗತ ಸುಸ್ವಾಗತ. ನಾನು ಇವಾಗ ಎಲ್ಲಿದ್ದೀನಿ ಅಂದರೆ ಮಂಡ್ಯ ಹತ್ರ ಇರೋ ಶಂಭುನಹಳ್ಳಿಲಿ ಇದ್ದೀನಿ. ಏನಕ್ಕೆ ಅಂದರೆ ಅದೇ ಹೇಳಿದ್ನಲ್ಲ, ನಮ್ಮ ಫ್ರೆಂಡ್ ಅವ್ರ ಅಣ್ಣನ ಮದುವೆ ಅಂತ, ಸೊ ಅದಕ್ಕೆ ಬಂದಿದ್ದೀವಿ. ಮತ್ತೆ ತಿರ್ಗಾ ಇವತ್ತು ನೈಟು ನಾನು ಬೆಂಗಳೂರಿಗೆ ಹೋಗ್ಬೇಕು, ಯಾಕಂದರೆ ನಾಳೆ ಬೆಳಗ್ಗೆ ತಿರ್ಗಾ ಇದೇ ಥರ ಸೇಮು ನಮ್ಮ ಅಕ್ಕಂದೊಂದು ಈ ಮದುವೆದೂ ಚಪ್ರ ಇದೆ, ಅದಕ್ಕೆ ಹೋಗಿ ಮುಗಿಸ್ಕೊಂಡು ತಿರ್ಗಾ ಅಲ್ಲಿಂದ ಇಲ್ಲಿಗೆ ಬರಬೇಕು ರಿಸೆಪ್ಷನ್ ಮುಗಿಸ್ಕೊಳಕ್ಕೆ. ಸೊ ನೋಡ್ರಿ ನಮ್ಮ ಕರಿಬಾ ಸೊಪ್ಪು ಅವರು ಬರ್ತಿದ್ದಾರೆ. ಅವ್ರು ವಾಕಿಂಗ್ ಸ್ಟೈಲ್ ನೋಡ್ಬೇಕಾಯ್ತು ಇವಾಗ ಬ್ರೋ. ಅವ್ರು ಅಲ್ಲಿಂದ ಬಂದಿದ್ದ ಸ್ಟೈಲು ಬೇಕಾದ್ರೆ ವಿಡಿಯೋದಲ್ಲಿ ತೋರಿಸ್ತೀನಿ. ಡಿ ಬಾಸ್ ತನ್ಕೊಂಬತ್ತಾರೆ ಗೊತ್ತಾ, ಒಂದು ಫಾರ್ಮ್ ಹೌಸಲ್ಲಿ ಒಂದು ಬೆಳಗ್ಗೆನೆ ಎದ್ಬಿಟ್ಟು ಒಂದು ಇಂಟರ್ವ್ಯೂಲಿ 2 ಕೈ ಹಾಕೊಂಡು ಆ ಸ್ಟೈಲಲ್ಲಿ ಬರ್ತಾರದವರು. ಸೊ ಬಂದರೆ ಇವರು ನಮ್ಮ ಲೋಹಿತ್ ಅಂತ, ಲೋಹಿತ್ ಅಲಿಯಾಸ್ ಲೋಹಿ ಅಂತ, ನಾವು ಪ್ರೀತಿಯಿಂದ ಲೋಹಿ ಅಂತ ಕರಿತೀವಿ. ತುಂಬ ಒಳ್ಳೆ ಹುಡುಗ ನೋಡ್ರಿ, ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ. ನಿಮ್ಮ ಕಡೆ ಆದ್ರೆ ಒಂದು ಹೆಣ್ಣಿದ್ರೆ ಸಜೆಸ್ಟ್ ಮಾಡ್ರಿ. ಅವಳು ಯಾರು ಬರ್ರಿ ಇಲ್ಲಿ ಇನ್ನೊಬ್ರು ನಮ್ಮ ಕರಿಬಾ ಸೊಪ್ಪು ಅವ್ರಿ, ಬರ್ರಿ ಕರಿಬಾ ಸೊಪ್ಪು ಮಚ್ಚಿ ಗೊತ್ತು. ನಮ್ಮ ಮಚ್ಚಿ ಆಲ್ರೆಡಿ ನಿಮ್ಗೆ ನಮ್ಮ ಮಚ್ಚಿ 3 ಬ್ಲಾಗಲ್ಲಿ ಗೊತ್ತು. ಸೊ ಬಂದ್ರಿ ಇವಾಗ ಇಲ್ಲಿ ಏನೇನೋ ಮಾಡ್ತಾ ಇದ್ದಾರೆ, ತೋರಿಸ್ತೀನಿ ಏನು ಮಾಡ್ತಾವ್ರೆ ಅಂತ. ಅಯ್ಯೋ ಫುಲ್ಲೆಲ್ಲ ಮದುವೆ ಸಂಭ್ರಮ, ಮದುವೆಗೆ ಫುಲ್ಲೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಾವು ಇವಾಗ ಬರ್ತಾ ಇದ್ವಿ, ಅಜ್ಜಿ ಗಿಜ್ಜಿ ಬೈದು ಬಿಟ್ರೆ ಅಂತ ಭಯ ಆಯ್ತೈತೆ. ಮಾನ ಮರಿದಿ ಇಲ್ಲೊಬ್ಬ ಇವಾಗ ಎಷ್ಟು ಗಂಟೆಗೆ ಎತ್ಬತ್ತೀರ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇವಾಗ ಬಂದ್ರಿ ಇವಾಗ ಏನಪ್ಪ ಒಳಿಕೋಯ್ತಾ ಇದೆಯಾ. ಮತ್ತೆ ಅಲ್ಲಿ ಇನ್ನೊಬ್ರು ನಮ್ಮ ಸೆಲೆಬ್ರಿಟಿ ಇದಾರೆ ನೋಡಿ ಅಲ್ಲಿ. ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಇವಾಗ ಎಲ್ಲ ಚಪ್ರ ಅಲ್ಲ ಭಯ್ಯ, ನಾಳೆ ತಾನೇ ಚಪ್ರ, ಇವತ್ತು ಚಪ್ರ ಏನ್ ನಾಳೆ ಮದ್ವೆನಾ ಗೊತ್ತಿಲ್ಲ. ಅಲ್ಲ ಹೌದಾ, ಮತ್ತೆ ಇವ್ರು ಹೆಂಗ ಹಾಕ್ತಾರೆ? ಅಲ್ಲಿ ಬೆಂಗಳೂರಲ್ಲಿ ಹಾಕ್ತಾರಂತೆ, ಅದಕ್ಕೆ ಊರ್ ಕಡೆ ಹಾಕಲ್ಲ. ಅವ್ರೇನಾ? ಇವ್ರೇ. ಹಾಯ್ ಬ್ರೋ, ಅವ್ರದೇ ಮದುವೆ, ಪೂಜೆ ಮಾಡ್ತಾ ಇದಾರೆ ಚಪ್ರ ಹಾಕಿ. ಅಜ್ಜಿ ಆಲೆ ಬೈತವ್ರೆ, ಅಜ್ಜಿ ಬೈತಾ ಇದಾರೆ. ಸೊ ಓಕೆ. ಅಯ್ಯಯ್ಯೋ ಶನಿವಾರದ ಚಪ್ರ ಹಾಕಲ್ವಾ? ಇದು ಹೊಸ ವಿಷಯ ಭಯ್ಯ, ಇವತ್ತೇ ಗೊತ್ತಾಗಿತ್ತು ನನಗೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರು ಕಡ್ಡಾಯ ಮಾಡಿಲ್ಲ. ಫೈನಲಿ ಇಲ್ಲಿ ನಾಷ್ಟ ರೆಡಿ ಆಗ್ತಾ ಇದೆ. ನಾಷ್ಟ ತಿನ್ಕೊಂಡು ಏನಾದರೂ ಹಳ್ಳಿ ವಾತಾವರಣ ಸರಿಯಾಗಿ ಹೋಗೋಣ. ನಾನು ಆಲ್ರೆಡಿ ಇಲ್ಲಿ ಮೀನು ಇಲ್ಲೂ ಇಲ್ಲ ಸರ್, ಮೀನು ಹಿಡಿಯೋಕ್ಕೆ ನಾವೇನು ಉಡುಪಿಲಿದ್ದೀವ ಮೀನು ಹಿಡಿಯೋಕ್ಕೆ? ಹಂದಿ ಹಿಡಿಯೋಕೆ ಹೋಗೋಣ. ಅಲ್ಲ ಹಂದಿ ನೋಡ್ರಿ, ದಮ್ ಕಟ್ಟೆಡ್ ಪೀಸ್ ಹಾಕ್ಬೇಕಂತೆ. ಇವರು ನಮ್ಮ ಚೇತನ್ ಅವ್ರ ತಾಯಿ. ಇಲ್ಲಿ ನಮ್ಮ ಸಹನಕ್ಕ ಇದ್ದಾರೆ. ಸಹನಕ್ಕಂಗೆ ಗಾಯ ಹೇಳಿದ್ವಿ. ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಫಾಲೋ ಮಾಡ್ರಿ ಅಂತ ಹೇಳ್ಬೇಕಂತೆ. ಆ್ಯಕ್ಚುಲಿ ಅವ್ರಿಗೆ 3 ಲಕ್ಷ ಫಾಲೋವರ್ಸ್ ಇದ್ದಾರೆ. ಅದ್ರಲ್ಲಿ ಏನು ಹೇಳಿದ್ರು ನಾನು ಮತ್ತೆ ಫಾಲೋ ಮಾಡಿ ಅಂತ. ಇನ್ನು ಅವ್ರ ಕಡೆಯಿಂದ ನಮಗೆ ಫಾಲೋವರ್ಸ್ ಆಗ್ಬೇಕು ಇವಾಗ. ಇಲ್ಲಿ ನಮ್ಮ ಹಿರಿ ಮನುಷ್ಯರು ಬಂದಿದ್ದಾರೆ. ಹೇಳ್ರಿ. ಅವರಿಬ್ರು ಅಯ್ಯೋ, ಅವರು ಪಾಪ ಅವ್ರು ಫುಲ್ ಬಿಸಿ ಆಗ್ಬಿಟ್ಟವ್ರೆ. ಅಜ್ಜಿ ಮಾತಾಡ್ತಾ ಅವಾಗಲೇ ಮಾತಾಡ್ತಾರೆ. ಹೌದಾ, ಅದಕ್ಕೆ ಮಾತಾಡಕ್ ಬರಲ್ಲ ಅಂತ ಹೇಳಿದೀನಿ. ಯಾರು ಮಾತು ಬರಲ್ಲ ಅನ್ನೋದು ಕಿವಿಯೂ ಕೇಳಿಸಲ್ಲ.
ನೆನ್ನೆ ಆ. ಇವನು ದೇವರಾಜ ಹ್ಮ್. ನನ್ಗೇನು ಗೊತ್ತೀನಿ ಏನು ಇಷ್ಟ ಆಮೇಲೆ ಅವನೇ ಮಾಡಿರ್ತಾರೆ ಮುಖ ಬೈತಾನೆ ರಾಜ್ಕುಮಾರ್. ನಮ್ಮಮ್ಮ ಚಿಟ್ಟವ್ ಇವರೆಲ್ಲ ಹೇಳಿದಿ ಚಿಟ್ಟವ್ ಆಯ್ ಹೇಳು ಆಯ್. ಏನ್ರ ಸುಮ್ಮನೆ ನಾನೇನೋ ಮಾಡ್ತೀವಿ ಬನ್ರಿ ಕರಿಬಾಸಪ್ಪ ಅವರೇ ಹೋಗುವ. ಅದೇ ಒಂಥರ ಬೆಳಗ್ಗೆ ಹೊರಡೆ ಹೇಳಕ್ಕೆ ಮಸ್ತ್ ಆಗೈತೆ. ಈ ಕ್ರೆಡಿಟ್ ಡ್ರೆಸ್ ಬೆಳಕಾಡಿ ತಲೆ ಕೂತ್ಕೊಂಡು ಬಾರಪ್ಪ ಒಡ್ಡ ಎಲ್ಲ ಅರ್ಧ ಹಾಕುದ್ರು ಆಲ್ರೆಡಿ. ನೋಡ್ರಿ ಅಲ್ಲಿ ಅಲ್ಲಿ ನೋಡ್ರಿ. ತಿಂಗಳಿಗೆ ಏನು ಮಾಡಿ ಅಮ್ಮ ಕೊಟ್ಟಿರು ನಾನು ಆಮೇಲೆ ನೋಡ್ಕೊತೀನಿ ಕೊಡಿ. ಅಲ್ಲ ಇದು ಚಪ್ಪಕ್ಕೆ ಅಪ್ಪ ಸರಿಯಾಗಿ ಬೈತು ನಾವು ಕೊಡ್ಬೇಕಂತ ಅಲ್ಲಿ ಬೇಗ ಕಾಯ್ದು ಕೊಟ್ಟು ಕಳ್ಸು. ಅವ್ರು ಹೇಳ್ತವ್ರು ಕುಡಿಲಿ ಬೇಗ ಅಲ್ಲೇ ಬಡ್ಕೊಂತಿದ್ದೆ ನಾವು ಕೊಡವ ನೋಡ್ರಿ ಅಲ್ಲಿ ಕರಿತವ್ರೆ ಬಾರವ ಬನ್ನಿ ನಡಿ ಆ ಸುತ್ತಿದಾರ ಕೊಡ್ಬೇಕಂತೆ ಸುತ್ತಿದಾರಕ್ಕೆ ಇವಾಗ ಅವ್ರ ಬದಲು ನಾನ್ ಬ್ಲಾಗ್ ಮಾಡ್ತಿದ್ದೀನಿ. ನಾನು ಪರಿಚಯ ಮಾಡಿಸ್ಕೊಡು. ಇವ್ರು ನಮ್ ದಕ್ಷೋಣ ಅಂತ. ನಮಸ್ತೆ. ನೀನು? ನಾನು ಲೋಹಿತ್ ಅಂತ. ಹಾ. ನಾನು ಇವಾಗ ಹೊಸ ಯೂಟ್ಯೂಬ್ ಚಾನೆಲ್ ಮಾಡೋಣ ಅನ್ಕೊಂಡಿದ್ದೀನಿ, ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು ನಮ್ಮ ಅಜ್ಜಿ. ನಮ್ಮ ಅಜ್ಜಿಗೆ ಏನೂ ಕೆಲಸ ಇಲ್ಲ, ಏನೂ ಇಲ್ಲ, ಊರ್ ಬಿಟ್ಟು ಬಂದೈತೆ. ಒಂದ್ ತಿಂಗಳಾಯ್ತು, ಚೆನ್ನಾಗಿ ತಿಂದು ಡುಮ್ಮಕ್ಕಾಗೈತೆ. ನಮ್ ದಡಮ್ಮ ಬಂತು ಇವಾಗ. ಹೇಗಿದ್ದೀರಾ? ಇವರು ನಮ್ ತಂಬಿ ಅಣ್ಣ ಅಂತ, ನಮ್ ಸಖತ್ ಇಷ್ಟ ಇವರು. ಇವರು ನಮ್ ದಕ್ಷಿಣ, ಇವರು ನಮ್ ಇಷ್ಟ, ಇವರು ನಮ್ಮ ಅಣ್ಣ. ಎಲ್ಲ ಕರೆಕ್ಟಾಗಿ ಬಂದೈತಾ ನೋಡ್ರ ನಾವು. ಇವಾಗ ಚಪ್ರ ಎಲ್ಲ ಹಾಕಿದ್ದಾರೆ. ಚಪ್ರ ರೆಡಿ ಆಗಿದೆ. ಇದೆ 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 ಚಪ್ಪಲಿ. 1600 ರೂಪಾಯಿ 400 ರೂಪಾಯಿ ಹೊಸ ಕಣಮ್ಮ ಅದು ಬರೋದಾಗ್ಲಿ. ಏನು ಅಂದವಾಗಿದ್ದಾವಲ್ಲ ಸುಮ್ಮನೆ ನಾನು ಟ್ಯಾಕ್ಸ್ ಕೊಡ್ಬೇಕಲ್ಲ ಚೇತುಲ ನಿನಗೆಲ್ಲೋ. ಅದ್ ನಾರ್ಮಲ್ ಫಿಲ್ಟ್ರೇ ಬೇಡವಲ್ಲ ನಿನ್ಗೆ. ಸ್ವಲ್ಪ ಕಮ್ಮಿ ಮಾಡಿ. ಎಳ್ನೀರು ಕೊಟ್ಟಿದಾರ, ಚೆನ್ನಾಗೈತೆ. ಅಲ್ಲೇ ಹೇಳ್ಕೊ ಬಂದ ಯಾರಿಗೋ ತಲೆ ಸೋತೀನಿ ಅಂತ ನಾನಂತ ಇನ್ನು ಗೊತ್ತಿಲ್ಲ. ಯಾವಂತಾರೆ ಕೇಳ್ದ ಹೆಂಗ್ ಮಾಡ್ತೀವಿ ಮೇಂಟೆನೆನ್ಸ್ ಆಮೇಲೆ ಅಲ್ಲಿ ಮೊದಲೇ ಅಂತ ಅಂದ. ಅದಕ್ಕೆ ನಾನೇ ಅಂದ್ರೆ ಅಂತ ಯಾರಾದ್ರೂ ಸಿಗ್ತಾರೆ ತಲೆ ಸೋರೋದು ಅಂತ. ನಮ್ಮ ಅರುಣ್ ಪಾಂಡೆ ಅವರು ನಮಗೆ ಎಳ್ನೀರು ಕಿಸ್ಕೊಟ್ಟಿದಾರೆ, ಚೆನ್ನಾಗೈತೆ. ಬಾಡಿ ತಂಪಾಗುತ್ತೆ. ನಿಂಬೆಹಣ್ಣು ಹಾಕೊಂಡು ಕುಡೀರಿ ಈಟಿದ್ದಾಗ. ನಿಮ್ಮೆಣ್ಣ ಹಾಕೊಂಡ್ರೆ ತಂಪಾಗುತ್ತಾ? ಸೊ ಭಯ್ಯ, ಇವಾಗ ನೆಕ್ಸ್ಟ್ ನೀನು ಎಲ್ಲಿ ಬಿಡಿಯೋದು ಎಳ್ನೀರು ಕುಡ್ಕೊಂಡು ಮುಂದೆ ಏನು ಮಾಡ್ತೀವಿ ನೋಡೋಣ. ನಾಷ್ಟ ಪಲಾವ್ ತುಂಬ ಚೆನ್ನಾಗಿದೆ. ಪಲಾವ್ ರಿವ್ಯೂ ಹೇಳಿ ಬ್ರೋ. ಹಾಂ, ಚೆನ್ನಾಗಿಲ್ಲ? ಚೆನ್ನಾಗೈತೆ, ಸೀರಿಯಸ್ ಆಗಿ ಚೆನ್ನಾಗೈತೆ. ಸುಳ್ಳು ಹೇಳ್ತಾ ಇದ್ದೀರಾ? ಪಲಾವ್ ತಿನ್ಕೊಂಡು ಏನು ಮಾಡೋದು ಗೊತ್ತಿಲ್ಲ. ಏನೋ ಒಂದು 6ನೇ ಕ್ಲಾಸ್ ಸ್ಟೂಡೆಂಟ್ಸ್ ಇದ್ದಾರೆ ಇಲ್ಲೆಲ್ಲ. 6ನೇ ಕ್ಲಾಸ್ ಗೌರ್ಮೆಂಟ್ ಸ್ಕೂಲು. ಸೊ ಹೀಗಿದೆ. ಗೌರ್ಮೆಂಟ್ ಸ್ಕೂಲಲ್ಲಿ ಟಿ ವಿ ಎಲ್ಲ ಬಂದ್ಬಿಟ್ಟೈತೆ. ವಾವ್, ಅಪ್ಡೇಟ್ ಆಗಿದ್ದಾರೆ ಗುರು. ಶಾಕ್ಡ್. ಪುಟ ತೋರಿಸೋದು ನೀನು ಡ್ರಾಯಿಂಗ್ ಮಾಡಿರೋದು. ಹುಡುಗಿ ನೋಡಿ ಏನು ಸಖತ್ತಾಗಿ ಡ್ರಾಯಿಂಗ್ ಮಾಡೈತಂತ. ಆ ಪೇಜ್ ಅದು ಇನ್ನೂ ಮಾಡಿದ್ಯಲ್ಲ, ಅವೆಲ್ಲ ತೋರಿಸು. ನೆಕ್ಸ್ಟು ನೋಡ್ರಿ, ಅದನ್ನು ತೋರಿಸು. ವಾವ್,
ನಾವೆಲ್ಲ ಈ ಥರ ಡ್ರಾಯಿಂಗ್ ಮಾಡ್ರಿ ಅಂದರೆ ಹೋಗಿ ಅವ್ರು ಇವ್ರು ಕೊಡಿ ಜಗಳ ಮಾಡ್ಕೊ ಒಡ್ಡಾಡು ಅನ್ನೋ ಥರನೇ ಮಾಡ್ತಿದ್ವಿ ಬರೀ. ಸೂಪರ್, ಆಲ್ ದ ಬೆಸ್ಟ್. ಫೈನಲಿ ಚಪ್ರ ಎಲ್ಲ ರೆಡಿಯಾಗಿದೆ ನೋಡ್ರಿ. ಸೊ ಈ ಥರ ಫೈನಲ್ ಲುಕ್ಕು ಚಪ್ರದ್ದು. ಇಲ್ಲೊಬ್ಬ ನೋಡ್ರಿ, ಎಲ್ಲರ ಜೊತೆಗೆ ಇರ್ತದ್ದ ಹುಡುಗ ಒಬ್ಬೊಬ್ಬನೇ ಸೈಡಲ್ಲಿ ಇರೋದು ಯಾಕೆ, ಸೊಳ್ಳೆಗೂ ಕೂಡ ಸಾಕು ಆಡೋದು ಯಾಕೆ, ಇದು ವಯಸ್ಸಿನ ಮಿಸ್ಟೇಕಾ ಮನ್ಸಿನ ಮಿಸ್ಟೇಕಾ. ಇಲ್ಲಿ ನೋಡ್ರಿ, ನಮ್ಮ ಮೇಕೆ ಬಂಧು ಮಿತ್ರರಿಗೆಲ್ಲ ಒಂದು ಆಯ್ ಹೇಳ್ಬಿಡ್ರಿ. ಆಯ್ ನಾನೇ ಹೇಳ್ಬಿಡ್ತೀನಿ ತಡ್ರೋ ಅಲ್ಲಿ ನೋಡ್ರಿ. ಸೆಟಪ್ ಒಳ್ಳೆ ಸಕ್ಕದಾಗ ಮಾಡೋರು. ಇಲ್ಲೊಂದು ಟಗ್ರು ಇತ್ತು. ಟಗ್ರ ಕುರಿನೋ ಗೊತ್ತಿಲ್ಲ ಗುರು. ಇದು ಕ್ಯೂಟ್ ಆಗೈತಲ್ಲ, ಚಿಂಗ್ ಚಿಂಗ್. ಅಯ್ಯೋ ಅಯ್ಯೋ ಅಯ್ಯೋ. ಇಲ್ಲೇ ತೇಳೋ, ಇಲ್ಲಿ ಮಾತಾಡ್ತಲ್ವ, ಇಲ್ಲಿ ಮಾತಾಡ್ಸು. ಹಾಯ್, ತಿಂತೀಯ ಏನಾದರೂ ತಗೋ. ಏನೋ ಮುಸ್ತಪ್ಪ ಮನೆ ನೋಡ್ತೀರ, ಡಿಸ್ಟರ್ಬಿಂಗ್ ಮಾಡ್ತೀಯಾ? ಆಯ್ ಮಾಡು. ಇವನ್ ಯಾಕೋ ಡೋರೆ ಹಾಕೊಂಬಿಟ್ಟ. ಇಷ್ಟೊಂದು ಕೆಟ್ಟವ್ರೇನೋ ನಾವು. ತುಂಬಾ ಒಳ್ಳೆ ಹುಡುಗ ಹಾಕೋಣ ನಾನು. ಛೇ, ಈ ಥರ ಅವಮಾನ ನನ್ಗೆ ಆಗ್ಬಾರ್ದಿತ್ತು ಗುರು. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ. ಜೀವನದಲ್ಲಿ ಅವಮಾನ ಆಗ್ಲೇಬೇಕು. ಫಸ್ಟು ಅವಮಾನ ಆದ್ಮೇಲೆ ಆಮೇಲೆ ಸನ್ಮಾನ ಆಗೋದು. ಏನಂತೀರಾ ಲೋಲಿ ಅವರೇ? ಕರೆಕ್ಟ್ ಸತ್ಯ. ನಮ್ಮ ಮದುವೆ ಗಂಡು ಅವರೇನೆ ಚಪ್ರ ರೆಡಿ ಮಾಡ್ತಾ ಇದ್ದಾರೆ. ನೈಸ್. ನಾಷ್ಟ ಮಾಡ್ಕೊಂಡು ತೋಟದ ಹತ್ರ ಬಂದಿದ್ದೀವಿ. ಏನಕ್ಕೆ ಬಂದಿದ್ದೀವಿ ಲೋಲಿ? ಎಳ್ನೀರು ಕುಡಿಯೋಕ್ಕೆ. ಎಳ್ನೀರು ಅವಾಗಲೇ ಕುಡಿದ್ವಲ್ಲ ಲೋಲಿ, ಇನ್ನೊಂದು ರೌಂಡ್ ಕುಡಿಯೋಣ ಅಂತ. ಓಕೆ, ಇಲ್ಲಿ ನೋಡ್ರಿ ತೋಟದ ಮನೆ. ಇಲ್ಲೇನೈತಿ? ಇಲ್ಲೇನೋ ಐತೆ ಅಂದ್ರೆ ಎತ್ತಿನ ಗಾಡಿ ಎತ್ತದಂಗ ಹತ್ಕೊಂಡು ಓಡಿಸ್ತಾರೆ. ಕತ್ತರ್ಸಕ್ಕೆ ಬಾಳೆ ಎಲ್ಲ ತಗೋಬರಕ್ಕೆ. ಓ ಅಲ್ಲ, ಅದಾ ರೇಷ್ಮೆದು. ಏನದು? ರೇಷ್ಮೆದಾ? ರೇಷ್ಮೆ ಇಲ್ಲ ಅಷ್ಟೇ, ಮದ್ವೆ ಅಲ್ವಾ, ಯಾರು ರೇಷ್ಮೆ ಮಾಡಿರ್ತಾರೆ ಇವಾಗ? ಹುಳ ಬಿಡ್ತಾರಲ್ಲ. ಹುಳ ಬಿಡ್ತಾರಲ್ಲ ಅಯ್ಯ. ಓ ಇದ್ಲೇನಾ? ಇದ್ರ ಮೇಲೆ ಅಲ್ವಾ ರೇಷ್ಮೆ ಎಲ್ಲ ಇಕ್ಕಿ ಇದ್ ಮಾಡೋದು? ಹೌದು, ನೈಸ್. ಏನಕ್ಕೆ? ಚಂದ್ರಿಕೆ ಹಣ್ಣು ಆಗಿದ ತಕ್ಷಣ, ಹುಳ ಬೆಳೆದ ತಕ್ಷಣ ಇದ್ರೊಳಗಡೆ ಅದ್ರ ಮೇಲೆ ಬಿಡ್ತೀವಿ. ಅದು ರೇಷ್ಮೆ ಇದಾಗುತ್ತೆ. ಏನಾಗುತ್ತೆ? ರೇಷ್ಮೆದು ಇದಾಗುತ್ತಲ್ಲ, ಇದ್ರ ತರ ರೌಂಡಕ್ಕೆ, ಇದರಿಂದ ನೈಸ್. ಹೆಂಗ ಇಲ್ಲಿ ನೋಡ್ರಿ, ಜಾಕಿ ಮಿಕ್ಕಿ ಆಟ ಆಡ್ತಾವ ನೀನು. ಅಯ್ಯೋ ಹೊಡೆದ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ, ಪ್ರೀತಿ. ಬರೀ ಇಂತವೇ ಮಾಡು. ಅಲ್ಲಿ ಇಲ್ಲಿ ಹಿಡಿಯೋದು, ಇಲ್ಲಿ ಹಿಡಿಯೋ ಬೋನ್ ಐತ್ ನೋಡ್ರಿ. ಇಲ್ಲಿಗೆ ಇಲ್ಲಿ ಹಿಡ್ದವ್ರ ಇದ್ರಲ್ಲಿ ಇಲ್ಲ. ನೋ ಇಲಿ ಇಸ್ ದೇರ್ ಇಯರ್. ಬದ್ರಿ ಇವಾಗ ಎಣ್ಣೀರ್ ಕುಡಿಯಕ್ ಹೋಣ. ಉದಯ ಪ್ರೇಮ ಏನ್ರಿ ಬೆಂಗಳೂರಲ್ಲಿ ಖುಷಿ. ಬಂದ್ರಿ ಹಳ್ಳಿ ಸೈಡ್ ಬಂದ್ರಿ, ನೆಮ್ಮದಿ ಖುಷಿ ಎಲ್ಲ ಒಂದೇ ಜಾಗದಲ್ಲಿ ಸಿಗುತ್ತೆ. ಏಯ್ ಅದ್ ಹೆಂಗ್ ಬೇಕಂಗ್ ಕುಯ್ಬಾರ್ದು, ಎಲ್ಲಾದ್ರಲ್ಲೂ ಕುಯ್ಬೇಕು. ಆಮೇಲೆ ಎಲ್ಲಾ ಕುಯ್ದಾಕ್ಬಿಟ್ಯಾ ಒಂದೇ ಮರದಲ್ಲಿ. ಸರಿ, ಇವಾಗ ಒಂದು ಅಷ್ಟೊತ್ತು ಸೀನ್ಸ್ ನಾನು ಎಡಿಟ್ ಮಾಡ್ಬೇಕು ಗುರು. ನನಗಂತೂ ತಲೆ ಕೆಟ್ಟೋಗೈತೆ. ಎಡಿಟ್ ಮಾಡಿ 5 ನಿಮಿಷ ಫ್ರೀ ಇದ್ರೂ ಎಡಿಟ್ ಮಾಡ್ಕೊಂಡೆ ಕುತ್ಕೊಬೇಕು ನಾನು. ಬೇರೆ ಏನೂ ಮಾಡ್ತಿಲ್ಲ. ಫೋನಲ್ಲಿ ನಾನು ಒಂದು ರೀಲ್ಸ್ ನೋಡೇ ಆಲೇ 3 ದಿನ ಆಯಿತು. ಏನು ಮಾಡೋಕ್ಕೂ ಫ್ರೀ ಇಲ್ಲ, ಫುಲ್ ಬ್ಯುಸಿಯಾಗಿ ಹೋಗಿದ್ದೀನಿ ನಾನಂತೂ. ಬಾಳೆ ಎಲೆ ಕಟ್ ಮಾಡ್ತಾ ಇದಾರೆ. ಏನು ಊಟಕ್ಕ ಇದು? ಎಷ್ಟು ಕಟ್ ಮಾಡಕ್ಕೆ ಹೇಳವ್ರೆ? ಒಂದ್ ಮಾಡ್ತಸ್ 4 ಸಾರ್ ಗುದ್ರೆ 3 ಕಿಲೋಮೀಟರ್ ಹೋಗಿ ಬಿದ್ದಿರ್ತೀವಿ. ನಾನ್ ಬೇರೆ ಕೆಂಪು ಕಲರ್ ಬಟ್ಟೆ ಹಾಕೊಂಡಿದ್ದೀನಿ ಗುರು, ಗುರಾಯಿಸ್ತೈತೆ. ಸಂಕ್ರಾಂತಿ ಹಬ್ಬಕ್ಕೆಲ್ಲ ರೆಡಿ ಆಗಿರೋದಲ್ವ ಇದು?
ಹಿಡಿಯೋದು ನೋಡಿದ್ರೆ ಒಂದು ಕ್ರಿಕೆಟ್ ಬೌಲರ್ ಆಗಬೇಕಿಲ್ಲ ಅಂದರೆ ಬ್ಯಾಟ್ಸ್ಮನ್ ಆಗಬೇಕು. ಓ ಟ್ರೈ ಮಾಡ್ರಿ. ಓಯ್ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನೀನು ಯಾರಿಗೂ ನೀನು ಹೌದಾ? ಎಸಿರಿ, ವಿಡಿಯೋ ಪ್ರೂಫ್ ಇದೆ, ಡೋಂಟ್ ಬರಿ ಎಸಿ. ಅಲ್ಲಿ ಎಸಿತಾರಲ್ಲೋಲಿ ಇವನ್ ಬ್ಲಾಗರ್ ಆಗ್ಬೇಕಂತ ಆಗಪ್ಪ. ಥರ್ಡ್ ಕ್ಲಾಸ್ ಚಾನಲ್ ಅಂತ ಜಸ್ಟ್ ಮಿಸ್ ಆಗಾಯ್ತು. ಫುಟ್ಬಾಲ್ ಪ್ಲೇಯರ್ ಆಗಬೇಕಾಗಿತ್ತು. ಅವಾಗ್ಲೇ ಆಗ್ತೇ ವಿಡಿಯೋ ಮಾಡ್ಲಿಲ್ಲ. ಹೆಂಗ್ ಕುತ್ಕೊಂತ ಗೊತ್ತಾ ಹೋಗಿ ಅಲ್ಲಿಗೆ ಅಲ್ಲೇ ಕುಂತ ಇದ್ದದು. ಇವಾಗ ಇಲ್ಲೆಲ್ಲ ಎಂಜಾಯ್ ಮಾಡಾಯ್ತು. ಮತ್ತಿವಾಗ ಎಲ್ಲಿಗೆ ಮನೆ ಹತ್ರ ಹೋಗ್ಬೇಕು. ಮನೆ ಹತ್ರ ಹೋಗಿ ಎಡಿಟ್ ಮಾಡ್ಬೇಕು. ನಾನು ಫಸ್ಟು ನೆನ್ನೆ ವ್ಲಾಗ್ ಇನ್ನೂ ಎಡಿಟೇ ಮಾಡಿಲ್ಲ, ಅಷ್ಟಕ್ಕಷ್ಟೇ ಅರ್ಧ ಮಾಡಿದ್ದೀನಿ. ಇನ್ನು ಎಡಿಟ್ ಮಾಡಿ ಅದನ್ನು ಡೌನ್ಲೋಡ್ ಕೊಡಬೇಕು. ಡೌನ್ಲೋಡ್ ಆಗೋಕ್ಕೆ 1 hour ಬೇಕದು. ಸೊ ತುಂಬ ಹೆಡ್ಎಕ್ಸ್ ಇದೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅಲ್ಲಿವರೆಗೂ ನೋಡಿ ಮತ್ತೆ ಮಜಾ ಮಾಡಿ ಅಷ್ಟೇ. ಸ್ವಲ್ಪ ಹೊತ್ತು ಗ್ಯಾಪ್ ಕೊಡಿ, ಡೆಲಿವರಿ ಮಾಡಿಬಿಡ್ತೀವಿ. ಹಂಗೆ ನೀವು ಬೆಲ್ ಐಕನ್ ಸಬ್ಸ್ಕ್ರೈಬ್ ಬಟನ್ ಪಟ್ ಅಂತ ಹೋಗ್ತೀವಿ. ಸಬ್ಸ್ಕ್ರೈಬು, ಲೈಕು, ಕಮೆಂಟು, ಯಾವ್ಯಾವ ಬಟನ್ ಐತೆ ಎಲ್ಲ ಹಮ್ಕ್ರಲ್ಲಿ. ಗಂಟೆನೂ ಹಮ್ಬಿಡ್ರಿ. ಗಂಟೆ ಹಮ್ಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಏನು ಕೇಳು, ಹಾ ಎಲ್ಲಾ ಲೈಫ್ ಸ್ಟೋರಿನೂ ಹೇಳ್ತಾನೆ ಇವ್ರದ್ದು. ಸುಮ್ಮನೆ ರಮ್ಯಾ ಅನ್ನು ರಮ್ಮಿ ನಿಂಗಾಯ್ತ್ಕೊಳ್ಳೋ, ರಮ್ಮಿ ನೀನ್ ಯಾರು ಕೇಳ್ತಿಲ್ಲ ಹೇಳ್ತಾನೆ. ಫುಲ್ ನ್ಯೂಸ್ ರಿಪೋರ್ಟರ್ ತರ. ಜಡ್ಜ್ ಆಗಬೇಕಾಗಿತ್ತು, ಲಾಯರ್ ಆಗಬೇಕು. ಜಡ್ಜಲ್ ಆಕ್ಚುಲಿ ನೀನು ನ್ಯೂಸ್ ಅಯ್ಯೋ ದೇವಾ, ನಾನೇನಾದ್ರು ಈ ತರ ಅವಮಾನ ಆಗಿದ್ರೆ ತುಂಬಾ ಗಿಡಕ್ಕೆ ನಾಡಕಂತ ಇದೆ. ಬದುಕ್ಬೇಕಂತ ಅವನು. ಇಲ್ಲಿ ಕೊಡ್ಲಿ ಪುಷ್ಪರಾಜ್ ನಕ್ಕನ್ ತಗ್ಗೋದೇ ಇಲ್ಲ. ಡೈರಿ ಗ್ಲಾಸ್ಗೆ ಯಾರು ನೀನೇ ತಾನೇ ಒಪ್ಕೊಂತಾನಲ್ಲ ಭಯ್ಯ ಎಮ್ಮೆಯಿಂದ. ಓಕೆ ನೆಕ್ಸ್ಟ್ ಹೋಗೋಣ. ಇಗ್ನೋರ್ ಮೈ ಸ್ಮೈಲ್ ಬ್ರೋ, ತುಂಬ ಕೆಡ್ತಾಗ ನಗ್ತೀನಿ ಅಂತ ಗೊತ್ತು. ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀನಿ. ಇವಾಗ ಇನ್ನೊಂದೇನಂದರೆ ಸ್ವಲ್ಪ ಹೊತ್ತು ಇದ್ಬಿಟ್ಟು ಮತ್ತೆ ತಿರ್ಗಾ ನೈಟ್ ನಾನು ಬೆಂಗ್ಳೂರ್ಗೆ ಹೊರಡಬೇಕು. ಇವರೆಲ್ಲ ಇಲ್ಲೇ ಇರ್ತಾರೆ, ನಾನು ಟ್ರೈನಲ್ಲಿ ಬೆಂಗ್ಳೂರ್ಗೆ ಹೋಗ್ಬೇಕು. ಏನಕ್ಕಂದರೆ ನನಗೆ ನಾಳೆ ಅಲ್ಲೂ ನಮ್ಮ ಅಕ್ಕಂದೊಂದು ಮದುವೆ ಇದೆ ಅಂತ ಹೇಳಿದ್ನಲ್ಲ, ಸೊ ಅದನ್ನು ಅಟೆಂಡ್ ಮಾಡಲೇಬೇಕು ನಾನು. ಸೊ ಏನೂ ಮಾಡೋಕ್ಕಲ್ಲ, ಹೋಗಲೇಬೇಕು ಅಂದ್ರಿ. ಹೋಗೋಣ ಹಾಗೆ ಹೋಯ್ತಾ. ಇನ್ನು ಏನೇನು ಮಾಡ್ಕೊಂಡು ಹೋಯ್ತೀನೋ ಗೊತ್ತಿಲ್ಲ, ನೋಡೋಣ. ಇವಾಗ ನನ್ನನ್ನು ಬ್ಯಾಂಗ್ಳೂರಿಗೆ ಟ್ರೈನ್ ಹತ್ಸಕ್ಕೆ ಬಂದಿದ್ದಾರೆ ನಮ್ಮ ಚೇತನ್ ಅವರು. ಇವಾಗ ಬ್ಯಾಂಗ್ಳೂರು ಟ್ರೈನ್ ಹತ್ಕೊಂಡು ಹೋಗಿ ಮನೆಗೆ ಹೋಗಿ ಇವಾಗ ಏನು ಮಾಡಲ್ಲ, ಸೀದಾ ಟ್ರೈನಲ್ಲಿ ಮನೆಗೆ ಹೋಗಿ ಮಲ್ಕೊಂಡು ವ್ಲಾಗ್ ಎಂಡ್ ಮಾಡ್ತೀನಿ. ಅದಾದಮೇಲೆ ಬೆಳಗ್ಗೆ ಮತ್ತೆ ತಿರ್ಗಾ ನಮ್ಮ ಅಕ್ಕೊಂದೊಂದು ಚಪ್ರ ಐತೆ, ಆ ಚಪ್ರ ಮುಗಿಸ್ಕೊಂಡು ವ್ಲಾಗ್ ಬೆಳಗ್ಗೆ ಸಪ್ರೇಟಾಗಿ ಇನ್ನೊಂದು ಡೇ 5 ವ್ಲಾಗ್ ಶುರು ಆಗುತ್ತೆ. ಚಪ್ರ ಮುಗಿಸ್ಕೊಂಡು ಮತ್ತೆ ತಿರ್ಗಾ ನಾನು ಅಲ್ಲಿಂದ ಮಧ್ಯಾಹ್ನ ಇದೇ ಮಂಡ್ಯಕ್ಕೆ ಬರಬೇಕು. ಮತ್ತೆ ವಾಪಸ್ ನೈಟ್ ಹೋಗ್ಬೇಕು. ಮತ್ತೆ ತಿರ್ಗಾ ನೈಟು ಇಲ್ಲಿ ರಿಸೆಪ್ಷನ್ ಮುಗಿಸ್ಕೊಂಡು ತಿರ್ಗಾ ನೈಟೇ ನಾನು ಬೆಂಗಳೂರಿಗೆ ಹೋಗ್ಬೇಕು. ಮತ್ತೆ ಮಧ್ಯಾಹ್ನ ಇಲ್ಲಿಗೆ ಬರಬೇಕು. ಮತ್ತೆ ಭಾನುವಾರ ಬೆಳಗ್ಗೆ ಅಲ್ಲಿ ಮದುವೆ ಮುಗಿಸ್ಕೊಂಡು ಮತ್ತೆ ತಿರ್ಗಾ ಅಲ್ಲಿಂದ ಇಲ್ಲಿಗೆ ಬರಬೇಕು. ಸೊ ಯಾಕಂದ್ರೆ ಈ ಆಕ್ಚುಲಿ ಈ ಪ್ಲಾನ್ನ ಏನಕ್ಕೆ ಇಟ್ಕೊಂಡಿದ್ದೀನಿ ಅಂದ್ರೆ ನಾನು ಬ್ಯುಸಿ ಆಗಬೇಕು ಅಂತ, ಯಾರ ಕೈಗೂ ಸಿಗ್ಬಾರ್ದು. ಸಿಕ್ಕಿದ್ರೇನೆ ಹಾಳು ಮಾಡ್ಬಿಡ್ತಾರೆ ನಮ್ಮನ್ನ. ಬ್ಯುಸಿಯಾಗಿ ಓಡಾಡ್ತಾ ಇರಬೇಕು ಅಂತ ಎಲ್ರಿಗೂ ಶಾಕ್ ಆಗಿರ್ಬೇಕಲ್ಲ. ನೋಡ್ರಿ ಮಾಡಿ ತೋರಿಸ್ತೀನಿ ನಾವು. ಬೆಂಗಳೂರಿಗೆ ಬಿಡೋ ಗ್ಯಾಪಲ್ಲಿ ನಮ್ಮ ಬ್ರೋ ಅವರು ಬಂದ್ರಿ, ನಿಮಗೆ ಮಂಡ್ಯದಲ್ಲಿ 2 ಮೀನು ಕೊಡಿಸ್ತೀನಿ ಅಂದ್ಬಿಟ್ಟು ಮೀನು ಹಾಕ್ಸಿದ್ದಾರೆ. ಸೊ ಮೀನಲ್ಲಿ ಫ್ರೆಶ್ ಆಗಿ ಬೈತೆ ಇದೆ. ಮೀನನ್ನ ಈಸ್ಕೊಂಡು ತಿನ್ಕೊಂಡು ಹೊರಡ್ತಾ ಇರೋದೆ. ಏನಾದ್ರು ಹೇಳೋದು? ತಿನ್ಕೊಂಡು ಹೊರಡ್ತಾ ಇರೋದು. ಏನಾದ್ರು ಹೇಳೋದು? ಏನು ಇಲ್ಲ, ಇವಾಗ ಹೇಳೋದೇನೆ. ಓಕೆ, ರೈಲ್ವೆ ಸ್ಟೇಷನಲ್ಲಿ ಸಿಗ್ತೀನಿ, ಬಾಯ್. ಮಂಡ್ಯ ರೈಲ್ವೆ ಸ್ಟೇಷನ್ ಹತ್ರ ಬಂದು ಟೀ ಕುಡಿತಾ ಇದ್ದೀವಿ. 9:15 ಟ್ರೈನ್ ಐತೆ. ನೈಟ್ 9:15 ಮಂಡ್ಯದಿಂದ ಓಡ್ತಾ ಇದ್ದೀನಿ. ಹೋಗಿ ತಲುಪೋಷ್ಟಲ್ಲಿ ಆಗುತ್ತೆ ಒಂದು 10 ಗಂಟೆ. ನಿಂದ್ರಲ್ಲಿ ಟೈಮ್ ತೋರಿಸು ಎಷ್ಟೈತೆ? 9:15 ಟೈಮು.
ನಮ್ಮ ಗೌರ್ಮೆಂಟ್ ರೈಲ್ವೆ ಸ್ಟೇಷನಲ್ಲಿ ಯಾಕೋ 1:15 ತೋರಿಸ್ತಾ ಇತ್ತು ಕಣ್ರಿ. ನಮ್ಮ ಗೌರ್ಮೆಂಟ್ ಅವ್ರಿಗೆ ಒಂದು ಟೈಮಿಂಗ್ಸ್ ಕರೆಕ್ಟಾಗಿ ಹಾಕಕ್ಕೈತಲ್ಲ. ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ನಮ್ಮ ಭಯ್ಯ ಬಂದಿದ್ದಾರೆ ನಮ್ಮನ್ನ ಪಿಕ್ ಮಾಡಿ ಮನೆಗೆ ಡ್ರಾಪ್ ಮಾಡೋದಕ್ಕೆ. ಆ್ಯಕ್ಚುಲಿ ಅವರು ನೆಲಮಂಗ್ಲದಿಂದ ಬಂದವ್ರು ಗುರು, ಖಾಲಿ ಆಟೋ ಓಡಿಸ್ತಾರೆ. ನೆಲಮಂಗ್ಲದಿಂದ ಖಾಲಿ ಬಂದವ್ರೆ. ಏನು ಹೇಳಿ ಅಂತ ಗೊತ್ತಾಯ್ತಲ್ಲ ನನಗೆ. ನಾನು ಆ್ಯಕ್ಚುಲಿ ಬೇಡ ಅಂತ ಅವ್ರಿಗೆ, ಬೇಡ ಭಯ್ಯ ಬರಬೇಡ್ರಿ ದೂರ ಆಗುತ್ತೆ ಅಂತ. ಅವ್ರಿಲ್ಲ ಭಯ್ಯ ನಾನು ಬರ್ತೀನಿ ಅಂದ್ಬಿಟ್ಟು ಬಂದರು. ಹಿತೇಶ್ ಅಂತ ಇವ್ರ ಹೆಸರು. ನಾವು ಪ್ರೀತಿಯಿಂದ ಬಂತೀವಿ, ಅದು ನಾವು ಪ್ರೀತಿಯಿಂದ ಕರೆಯೋದವ್ರನ್ನ. ಅವರು ಆಟೋ ಓಡಿಸೋದು ಗುರು. ನೆಲಮಂಗ್ಲದಿಂದ ಕೆಂಗೇರಿ ರೈಲ್ವೆ ಸ್ಟೇಷನ್ವರೆಗೂ ಖಾಲಿ ಬಂದವ್ರಿಗೂ ಬರೀ ನಾನು ಒಬ್ಬನ್ನ ಪಿಕ್ ಮಾಡಿ ಮನೆಗೆ ಡ್ರಾಪ್ ಆಗೋದಕ್ಕೆ. ಇವಾಗ ನನ್ನನ್ನು ಕರ್ಕೊಂಡೋಗಿ ಅವ್ರು ಎಲ್ಲಿಗೆ ಬಿಡ್ತಾರೆ ಅಂದರೆ ಅಂದ್ರಳ್ಳಿಗೆ ಬಿಡ್ತಾರೆ. ಸುಮ್ಮನೆ ಯೋಚನೆ ಮಾಡ್ರಿ, ಯಾರು ಬರ್ತಾರೆ? ಇದನ್ನೇ ತಾನೇ ಹೇಳೋದು ಫ್ರೆಂಡ್ಶಿಪ್ ಅಂತ. ಪುಣ್ಯಾತ್ಮ ಪುಣ್ಯಾತ್ಮ ನಾಳೆ ಬೆಳಗ್ಗೆ ಸಿಗೋಣ. ಖುಷಿ ಐತೈತೆ ನನಗೊಂಥರ, ನಮ್ಮ ಕಡೆ ಬೇಜಾರೈತೈತೆ. ಏನು ಮಾಡಲಿ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಪುಣ್ಯ ಮಾಡಿದ್ದೀನಿ ಗುರು. ದುಡ್ಡು ಸಂಪಾದಿಸಿದ್ದೀನೋ ಇಲ್ವೋ, ಒಂದಷ್ಟು ಜನನ ಸಂಪಾದಿಸಿದ್ದೀನಿ ಗುರು. ಸಾಕಷ್ಟೇ ನನ್ನ ಜೀವನಕ್ಕೆ. ನಾನು ಕೆಳಗೆ ಬೀಳೋವಂಥ ಸಮಯದಲ್ಲಿ ನನ್ನನ್ನು ಕಾಪಾಡ್ತಾರೆ ಅನ್ನೋ ನಂಬಿಕೆ ಐತೆ. ಸೊ ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಕಮೆಂಟ್ ಮಾಡಿ. ಬಾಯ್, ಲವ್ ಯು ಆಲ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಏನೇ ಮಾತಾಡಿ ನಾವು ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ನೊಂದ್ಕೊಳ್ಳಲ್ಲ. ಬಹಳ ಹೆಮ್ಮೆಯಿಂದಾನೆ ತಗೊಳ್ತೀವಿ, ಪರವಾಗಿಲ್ಲ.